ಚಾರ್ಟ್ ಗೊತ್ತಿದೆ, ಇಂಡಿಕೇಟರ್ ಗೊತ್ತಿದೆ, ಎಂಟ್ರಿ ಗೊತ್ತಿದೆ, ಸೆಟಪ್ ಎಲ್ಲ ಕ್ಲಿಯರ್ ಆಗಿದೆ, ಎಲ್ಲ ಎಕ್ಸ್ಪೀರಿಯನ್ಸ್ ಇದೆ, ಎಲ್ಲ ರೈಟ್. ಆದ್ರೆ ಆ ಮೌಸನ್ನು ಕರೆಕ್ಟ್ ಕೈಲಿ ಇಟ್ಕೊಂಡಿರ್ತೀವಿ, ಎಂಟ್ರಿ ಬರೋ ಮುಂಚೆ ಒತ್ತು ಬಿಡ್ತೀವಿ. ಇದಕ್ಕೆ ಏನ್ ರೀಸನ್ ಅಂದ್ರೆ ಫಿಯರ್ ಆಗೋಗುತ್ತೆ, ಮಿಸ್ ಆಗೋಗುತ್ತೇನೋ ಅನ್ನೋ ಒಂದು ಭಯ. ಕರೆಕ್ಟ್ ಅಲ್ವಾ? ಅದು ನೋಡಿ, ಈ ವಿಡಿಯೋ ಒಂದು 10 ನಿಮಿಷ ವಿಡಿಯೋದಲ್ಲಿ ಇದು ನಿಜವಾಗ್ಲೂ ಬಿಗಿನರ್ಸ್ಗಲ್ಲ, ಬಿಗಿನರ್ಸ್ಗೆ ಪ್ರಾಬ್ಲಮ್ ಇಲ್ಲ, ಅವ್ರದ್ದು ಬೇರೆನೆ ಪ್ರಾಬ್ಲಮ್. ಆದ್ರೆ ಎಕ್ಸ್ಪೀರಿಯನ್ಸ್ ಇರೋರ್ಗೆ ಇದು ಆಗ್ತಿದೆ. ಎಕ್ಸ್ಪೀರಿಯನ್ಸ್ ಇರೋರ್ಗೋಸ್ಕರ ಈ ವಿಡಿಯೋ. ಇದು ಏನ್ ಹೇಳ್ತಿದೆ ಅಂತ ಹೇಳಿದ್ರೆ, ನಿಮಗೆ ಆ ಫಿಯರ್ ಅನ್ನ ಹೇಗೆ ಓವರ್ಕಮ್ ಮಾಡೋದಕ್ಕೆ 4 ರೂಲ್ ಕೊಡ್ತಾ ಇದ್ದೀನಿ. ಈ 4 ರೂಲ್ ಅನ್ನ ನೀವು ಫಾಲೋ ಮಾಡಿ ನೋಡಿ, ನಿಮ್ಗೆ ಆ ಫಿಯರ್ ಬಿಟ್ಟು ಹೋಗುತ್ತೆ. ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಇದ್ರಲ್ಲಿ ಏನಾಗ್ತಿದೆ, ಕೆಲವು ಸಲಿ ಚಾರ್ಟ್ ಕ್ಲೀನ್ ಆಗಿ ಹೇಳ್ತಿರುತ್ತೆ ನಾನು ಹೋಗೋದಿಲ್ಲ ಅಂತ, ಆದ್ರೆ ನಮ್ಮ ಪಾಸ್ಟ್ ಹಿಸ್ಟ್ರಿ ನಮ್ಮನ್ನ ತಪ್ಪು ದಾರಿಗೆ ತಳ್ತಾ ಇರುತ್ತೆ. ಕರೆಕ್ಟ್ ಅಲ್ವಾ? ಈ ಎಲ್ಲಾ ಮಿಸ್ಟೇಕ್ಸ್ ಗಳು ನೀವು ಮಾಡ್ತಾ ಇದ್ರೆ ಈ ವಿಡಿಯೋ ನಿಜವಾಗ್ಲೂ ನಿಮ್ಗೋಸ್ಕರ ಮಾಡಿದ್ದು. ಸೊ ಮಿಸ್ ಮಾಡದೆ ಕೊನೆವರೆಗೆ ನೋಡಿ. ಇದರಲ್ಲಿರೋ ಪಾಯಿಂಟ್ಸ್ ಗಳನ್ನ, ರೂಲ್ಸ್ ಗಳನ್ನ ಬರ್ದಿಟ್ಟು, ನಿಮ್ಗೆ ಇಷ್ಟ ಇದೆ ಅಂದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋದೊಳಗೆ ಹೋಗೋಣ. ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೌಶಲ್ ಟ್ರೇಡರ್ಗೆ ಸ್ವಾಗತ. ನೋಡಿ, ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಕ್ಲಿಯರ್ ಆಗಿ ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ಇದು ಬಿಗಿನರ್ಸ್ ಒಂದು ರೀತಿ ಫಿಯರ್ ಆದ್ರೆ, ಎಕ್ಸ್ಪೀರಿಯನ್ಸ್ ಇರುವಂತವ್ರಿಗೆ ಈ ಫಿಯರ್ ಜಾಸ್ತಿ ಇದೆ. ಏನಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಝೋನ್, ಈ ಝೋನು ನಿಮ್ಮದು ಕರೆಕ್ಟ್ ಆಗಿರುತ್ತೆ. ಈ ಝೋನ್ ಬ್ರೇಕ್ ಆಗ್ಬೇಕು. ಬ್ರೇಕ್ ಆದಾಗ ನಮ್ದು ಇಲ್ಲಿ ಎಂಟ್ರಿ ಇರುತ್ತೆ, ಉದಾಹರಣೆಗೆ. ಓಕೆನಾ? ಸೊ ಎಂಟ್ರಿ ಇರುತ್ತೆ, ನಮಗ್ ಗೊತ್ತು ಈ ಝೋನ್ ಬ್ರೇಕ್ ಆಗೋವರೆಗೆ ನಾವು ಯಾವುದೇ ಕಾರಣಕ್ಕೂ ಎಂಟ್ರಿ ಮಾಡಬಾರ್ದು. ಸೊ ನಾವ್ ಇದಕ್ಕೊಂದು ₹2 ಬಫರಿಂಗ್ ಕೊಡಬೇಕು ಅಂತಾನು ಗೊತ್ತಿದೆ. ಸೊ ಯಾಕಂದ್ರೆ ನೀವು ಎಕ್ಸ್ಪೀರಿಯನ್ಸ್ ಆಗಿದ್ದೀರಿ, ನಿಮ್ಗೆ ಅದೆಲ್ಲ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಗೊತ್ತಿದೆ. ಬಟ್ ಏನಾಗೋಗುತ್ತೆ, ಮಾರ್ಕೆಟ್ ಅಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀರಿ, ಕಾಯ್ತಾ ಇರ್ತೀರಿ ಇನ್ನೇನ್ ಬ್ರೇಕ್ ಆಗುತ್ತೆ 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 ಅಂತ. ₹1 ಅಥವಾ ₹2 ವ್ಯತ್ಯಾಸದೊಳಗೆ ನೀವು ಅದನ್ನ ಕ್ಲಿಕ್ ಮಾಡ್ಬಿಡ್ತೀರಿ. ಈ ಕ್ಲಿಕ್ ಮಾಡೋದ್ರಿಂದ ಏನಾಗುತ್ತೆ, ನಿಮ್ದು ಎಂಟ್ರಿ ಬೇಗ ಆಗೋಯ್ತು. ಫಾರ್ ಎಕ್ಸಾಂಪಲ್ಗೆ 193 ತಗೊಬೇಕು ಅಂತ ಇರುತ್ತೆ, ನಿಮ್ಗೆ ಅದು ಮಾರ್ಕೆಟ್ 191 ಅಥವಾ 2 ಬಂದಿರುತ್ತೆ, 2.30 ಬಂದಿರುತ್ತೆ ಅಷ್ಟೇ. ನೀವು ಒತ್ತು ಬಿಡ್ತೀರಿ. ಈ ಒಂದು 70 ಪೈಸಾ ಏನ್ ಮಾಡಿರುತ್ತೆ, ನಿಮ್ಮನ್ನ ಅಲ್ಲಿಂದ ವಾಪಸ್ ಕರ್ಕೊಂಡ್ಬಂದು ಸ್ಟಾಪ್ ಲಾಸ್ ಹಿಟ್ ಮಾಡುತ್ತೆ. ಸೊ ನೀವೀಗ ಏನಾಗ್ತೀರಿ, ಕರೆಕ್ಟ್ ಅನಾಲಿಸಿಸ್ ಮಾಡಿದ್ದೆ 192.30 ಬಂದಲ್ಲ, ಹೋಗ್ತಾನೆ ಅನ್ನೋ ಒಂದು ಉಡಾಫೆ ಅಂತ ಹೇಳಕ್ಕಾಗಲ್ಲ, ಒಂದು ಕೈಯಲ್ಲಿ ಒಂದು ನರ್ವಸ್ನೆಸ್ ಬಂದ್ಬಿಡುತ್ತೆ. ಮೌಸ್ ಅನ್ನ ಒಂದು ಕೈಯಲ್ಲೇ ಇಟ್ಕೊಂಡಿದ್ದಾಗ ಅಥವಾ ಮೊಬೈಲ್ ಅನ್ನ ಬೈ ಬಟನ್ ಅನ್ನ ಕೈಯಲ್ಲೇ ಇಟ್ಕೊಂಡಿದ್ದಾಗ ಈ ರೀತಿ ಆಗುವಂತದ್ದು ಜಾಸ್ತಿ. ಯಾಕೆ ಅಂತ ಹೇಳಿದ್ರೆ, ಎಲ್ಲಿ ಬ್ರೇಕ್ಔಟ್ ಅಲ್ಲಿ ಮಿಸ್ ಆಗ್ತಾನೋ ಅಂತ. ಮಿಸ್ ಆಗೋದ್ರೆ ನನಗೆ ಎಂಟ್ರಿ ಸಿಗಲ್ವಲ್ಲ ಅನ್ನೋ ಒಂದು ಫಿಯರ್. ಅದ್ರ ಬದಲು ನಮ್ಗೆ ಗೊತ್ತಿದೆ ಲಿಮಿಟ್ ಆರ್ಡರ್ ಅಂತ ಒಂದಿದೆ. ಕರೆಕ್ಟ್ ಅಲ್ವಾ? ಆ ಲಿಮಿಟ್ ಆರ್ಡರ್ ಅಲ್ಲಿ ನಾವು ಎಂಟ್ರಿ ಮಾಡಿಟ್ರೆ ಅದೇ ರೇಟ್ಗೆ ಒಂದು ಬೈ ಮಾಡ್ತಾನೆ. ಲಿಮಿಟ್ ಆರ್ಡರ್ ಬೇಕಿದ್ರೆ ನೀವು ₹1 ಬಫರಿಂಗ್ ಬೇಕಿದ್ರೆ ಕೊಡಿ. ಅಂದ್ರೆ 193 ಟಾರ್ಗೆಟ್ ಅಂಡ್ 194 ನಮ್ಮ ಲಿಮಿಟ್ ಪ್ರೈಸ್. ಈ ರೀತಿ ಇಟ್ಟರು ಆ ಬಫರಿಂಗ್ ರೇಟ್ ಅಲ್ಲಿ ಒಂದು ಖಂಡಿತವಾಗ್ಲೂ ನಿಮ್ಮನ್ನ ಬೈ ಮಾಡ್ತಾರೆ ಅಂತ ನಿಮಗೆ ಗೊತ್ತಿದೆ. ಆದರೂ ಅದನ್ನ ಕೈಯಲ್ಲೇ ಇಟ್ಕೊಂಡು ಬ್ರೇಕ್ಔಟ್ ಕಾಯುವಂಥದ್ದು. ಇದು ಒಂದಾದ್ರೆ, ರೀಟೆಸ್ಟ್ ಬರ್ತಾರೆ ನೋಡಿ. ರೀಟೆಸ್ಟ್ ಅಲ್ಲಿ ಒಂದು ಸಮಸ್ಯೆ. ಈಗ ನಾವು ರೀಟೆಸ್ಟ್ ಮಾಡಬೇಕು ಈ ಝೋನ್ ಅನ್ನ ಅಂತ ಕಾಯ್ತಿರ್ತೀವಿ. ಈ ಝೋನ್ ಲೆವೆಲ್ ಅನ್ನು ಲೆಕ್ಕ ಹಾಕಿರ್ತೀವಿ, 186 ಅಂತ ಗೊತ್ತಿರುತ್ತೆ. ಕರೆಕ್ಟಾ? 186ಗೆ ಅವನು ಇಲ್ಲಿವರೆಗೆ ಬಂದವನು 190 ವರೆಗೆ ಬರ್ತಾನೆ. 190 ವರೆಗೆ ಬರ್ತಿದ್ದಂಗೆ ನಮ್ಗೆ ಒಂದು ಭಯ, ಎಲ್ಲಿ 86 ಬರ್ದೆ ಹೋಗ್ಬಿಡ್ತಾನೋ, ಎಲ್ಲಿ ಮಿಸ್ ಆಗಿ ಹೋಗುತ್ತೋ ಅನ್ನೋ ಒಂದು ಭಯದಲ್ಲಿ ನಾವೇನ್ ಮಾಡ್ತೀವಿ, ಇಲ್ಲಿಂದ ಅವನಿಗೆ ಮೇಲ್ ಹೋದಾಗ 196ಗೆ ಎಂಟ್ರಿ ಆಗ್ಬಿಡ್ತೀವಿ. ಈಗ ಏನಾಗುತ್ತೆ, ಅವನು ಸ್ವಲ್ಪ ಮೇಲ್ ಹೋದವನು ಮತ್ತೆ ಕೆಳಗ್ ಬರ್ತಾನೆ. ಆವಾಗ ನಮ್ಗೆ ಅನ್ಸುತ್ತೆ, ಈಗ ಸ್ಟಾಪ್ ಲಾಸ್ ನಾನು ಎಷ್ಟು ಕೊಡಬೇಕು, ಆಕ್ಚುಲಿ 186 ತಗೊಂಡಿದ್ರೆ ನಾನು 176 ಸ್ಟಾಪ್ ಲಾಸ್ ಕೊಡಬೇಕು ಅಂತಿದ್ರೆ, ಈಗ ಏನಾಯ್ತು, ನಾನು 196 ತಗೊಂಡ್ಬಿಟ್ಟಿದ್ದೀನಿ. ಈಗ ನನಗೆ ಸ್ಟಾಪ್ ಲಾಸ್ 176 ಇಟ್ರೆ 20 ಪಾಯಿಂಟ್ಸ್ ಆಗುತ್ತೆ, 186ಗೆ ಇಡಕ್ಕಾಗಲ್ಲ, ಯಾಕೆ ನಾನೇ ಎಂಟ್ರಿ ತಗೊಂಡಿದ್ದು. ಈ ದ್ವಂದ್ವದಲ್ಲಿ ಏನ್ ಮಾಡ್ಬಿಡ್ತೀವಿ, ನಾವು ಮೈಂಡ್ ಅನ್ನ ಬ್ಲಾಕ್ ಮಾಡ್ಕೊಳ್ತೀವಿ. ಕರೆಕ್ಟಾ? ಎಷ್ಟು ಜನಕ್ಕೆ ಇದಾಗ್ತಾ ಇದೆ, ಎಷ್ಟು ಜನಕ್ಕೆ ಇದಾಗ್ತಿದೆ ಅವ್ರ ಕಮೆಂಟ್ ಅಲ್ಲಿ ತಿಳಿಸಿ. ಇದೇ ಬ್ಲಾಕಿಂಗ್ ಸಿಸ್ಟಮ್ ಇಂದಾಗ ಏನಾಗುತ್ತೆ, ನಾವು ಸ್ಟಾಪ್ ಲಾಸ್ ಅನ್ನ ಜಾಸ್ತಿ ಕೊಡ್ತೀವಿ, ಬಾಕಿ ಅವ್ರು 10 ಪಾಯಿಂಟ್ ಕೊಟ್ಟಿದ್ರೆ ನಾವು 20 ಪಾಯಿಂಟ್ ಕೊಟ್ಟಿರ್ತೀವಿ ಒಂದು. ಅಥವಾ ನಾವು ಮೈಂಡ್ ಬ್ಲಾಕ್ ಅಲ್ಲಿ ಬೇಗ ಎಕ್ಸಿಟ್ ಮಾಡಿ ತಿರ್ಗಾ 186 ಬಂದಾಗ ಬೈ ಮಾಡಕ್ಕೂ ಆಗದೆ ನಾವು ತ್ರಿಶಂಕು ಸ್ಥಿತಿಯಲ್ಲಿ ಇರ್ತೀವಿ. ಇದಕ್ಕೆ ಹೇಳೋದು ಮಾರ್ಕೆಟ್ ಅಲ್ಲಿ ನಮ್ಗೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ. ಈ ಫಿಯರ್ ಆಗೋದು ಎಲ್ಲಿ ನಮ್ಮನ್ನ ಬಿಟ್ಟು ಹೋಗ್ತಾನೋ ಅನ್ನೋ ಒಂದು ಭಯ. ಸೊ ನಾನು ಅದಕ್ಕೆ ಒಂದು ಸೊಲ್ಯೂಷನ್ಸ್ ಹುಡುಕ್ಬೇಕು ಅಂತ ಹೇಳಿ ನಿಮ್ಗೆ ಸೊಲ್ಯೂಷನ್ ಕೊಡ್ತಾ ಇದ್ದೀನಿ. ಏನಂತ ಹೇಳಿದ್ರೆ,
ಈಗ ನಿಮಗೆ ಒಂದು ಎಂಟ್ರಿ ಪಾಯಿಂಟ್ ಅಂತ ಫಿಕ್ಸ್ ಇತ್ತಂತ ಆದ್ರೆ ಆ ಎಂಟ್ರಿ ಪಾಯಿಂಟ್ ಗೆ ನೀವು ಲಿಮಿಟ್ ಆರ್ಡರ್ ಹಾಕಿ ತಗೊಳ್ಳಿ. ಇಫ್ ಯು ಆರ್ ಸೋ ಕಾನ್ಫಿಡೆಂಟ್, ಆ ಒಂದು ಸ್ಟ್ರಾಟಜಿ ಮೇಲೆ ನಿಮ್ಗೆ ಅಷ್ಟು ಕಾನ್ಫಿಡೆಂಟ್ ಇತ್ತಂದ್ರೆ ಲಿಮಿಟ್ ಆರ್ಡರ್ ಇಡಿ, ಸೊ ದಟ್ ನಿಮ್ಗೆ ಅದು ಸ್ಟಾಪ್ ಲಾಸ್ ಮತ್ತೆ ಟಾರ್ಗೆಟ್ ಡಿಫೈನ್ಡ್ ಆಗಿರುತ್ತೆ. ಕರೆಕ್ಟಾ? ರೀಟೆಸ್ಟ್ ಬರ್ಬೇಕಾದ್ರೆ ನೀವು ರೋಬೋ ಆರ್ಡರ್ ಅಥವಾ GTT ಆರ್ಡರ್ ಅಂತ ಇದೆಯಲ್ಲ ಅದನ್ನ ಹಾಕಿಡಿ, ಸೊ ದಟ್ ನಿಮ್ಗೆ ಸ್ಟಾಪ್ ಲಾಸ್ ಅಥವಾ ಟಾರ್ಗೆಟ್ ಡಿಫೈನ್ಡ್ ಆಗಿರುತ್ತೆ. ನೀವು ಸಿಸ್ಟಮ್ ಅನ್ನು ನೋಡ್ತಾ ಇರುವಂತಹ ಅಗತ್ಯ ಬೀಳುದಿಲ್ಲ. ಮಾರ್ಕೆಟ್ ಎಲ್ಲಿ ಬೇಕಾದ್ರೂ ಹೋಗ್ಲಿ, ನೀವು ಅದನ್ನ ಹಾಕಿಟ್ಟು ಸುಮ್ಮನೆ ಕೂತಿರ್ತೀರಿ. ಅದು ಬಂತಂದ್ರೆ ನಿಮ್ದು, ಬರ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಅಂತ ಬಿಟ್ಬಿಡ್ತೀರಿ. ಕರೆಕ್ಟ್ ಅಲ್ವಾ? ಎಲ್ಲಿ ಬೇಕಾದ್ರೆ ತಿರುಗಿ ಬರ್ಬೋದು, ಚಾ ಕುಡಿಬಹುದು, ಏನ್ ಬೇಕಾದ್ರೂ ಮಾಡ್ಬೋದು. ನೀವು ಕ್ಲಿಯರ್ ಇರ್ತೀರಿ, ಇದು ಬಂದ್ರೆ ಎಂಟ್ರಿ, ಬರ್ಲಿಲ್ಲ ಅಂದ್ರೆ ಇಲ್ಲ ಅಂತ. ನೀವು ಅದನ್ನ ಸಿಸ್ಟಮ್ ನೋಡ್ಕೊಂಡು ಎಂಟ್ರಿ ಮಾಡ್ತೀನಿ ಅನ್ನೋದು ಇಸ್ ಎ ರಾಂಗ್ ಅಪ್ರೋಚ್. ಈಗ ನಾವು ಮೇನ್ ಇರೋದು ಇಲ್ಲಿ ರೂಲ್ ನಂಬರ್ 1 ನೋಡೋಣ. ಯಾಕೆಂದ್ರೆ ಕ್ಯಾಂಡಲ್ ಮಿಸ್ ಆಯ್ತಂದ್ರೆ ನೀವು ಟ್ರೇಡ್ ಅನ್ನ ಕ್ಯಾನ್ಸಲ್ ಮಾಡಿ. ಅಂದ್ರೆ ಈಗ ಉದಾಹರಣೆಗೆ ಈ ಕ್ಯಾಂಡಲ್ ಅಲ್ಲಿ ನನಗೆ ಬ್ರೇಕ್ಔಟ್ ಬರಬೇಕು, ಈ ಕ್ಯಾಂಡಲ್ ಅಲ್ಲಿ ಬ್ರೇಕ್ಔಟ್ ಬಂದ್ರೆ ನಾನು ತಗೊಳ್ತೀನಿ ಅಂತ ಎಂಟ್ರಿ ಪಾಯಿಂಟ್ ಬರ್ದಿಡ್ತೀರಿ. ಓಕೆನಾ? ಸೊ ನಿಮಗೆ ಅದು ಆ ಕ್ಯಾಂಡಲ್ ಅಲ್ಲಿ ಎಂಟ್ರಿ ಕೊಡ್ಲಿಲ್ಲ. ಸೊ ನೀವೇನ್ ಮಾಡಿ, ಈ ಕ್ಯಾಂಡಲ್ ಎಂಟ್ರಿ ಕೊಡ್ಲಿಲ್ಲ, ನೆಕ್ಸ್ಟ್ ಕ್ಯಾಂಡಲ್ ವರೆಗೆ ಕಾಯ್ಬೇಕಲ್ಲ. ಸೊ ನೀವು ಅದನ್ನ ಟ್ರೇಡ್ ಅನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮಾರ್ಕೆಟ್ ಅಲ್ಲಿ ಒಂದು DK ಅಂತ ಒಂದು ಪ್ರೋಗ್ರಾಮ್ ಇದೆ. ಪ್ರತಿ ಒಂದು ಆಪ್ಷನ್ಸ್ ಕರಗ್ತಾ ಇರುತ್ತೆ. ಸೊ ದಟ್ ಏನಾಗುತ್ತೆ, ಅದು DK ಆಗಕ್ ಶುರು ಆಗುತ್ತೆ. DK ಆಗ್ಲಿಕ್ಕೆ ಹೋದಾಗ ಈ ಎಂಟ್ರಿ ಪಾಯಿಂಟ್ ನಮ್ಗೆ ಕರೆಕ್ಟ್ ಕಾಣಲ್ಲ. ನೆಕ್ಸ್ಟ್ ಟೈಮ್ ನಾವು ಚೇಂಜ್ ಮಾಡ್ಬೇಕಾಗಿ ಬರುತ್ತೆ. ಆದ್ರೆ ನಾವು ಅದನ್ನ ಫಿಕ್ಸ್ ಮಾಡಿ ಇಟ್ಟಿದ್ವಿ ಅಂತ ಆದ್ರೆ ನಾವು ಅದನ್ನೇ ಮಾಡಕ್ ಹೋಗ್ತೀವಿ, ತಿರ್ಗಾ ಲಾಕ್ ಸೇರ್ತೀವಿ. ಉದಾಹರಣೆಗೆ 2ನೇ ಕ್ಯಾಂಡಲ್ ಅಂದ್ರೆ 9:30 ಕ್ಯಾಂಡಲ್ ನಮ್ಗೆ ಬ್ರೇಕ್ಔಟ್ ಕೊಟ್ಟಿದ್ರೆ ಒಳ್ಳೆ ಪ್ರಾಫಿಟ್ ಕೊಡ್ತಾನೆ ಅಂತ ಇದ್ರೆ, ಅದು ಮಿಸ್ ಆಯ್ತಂತ ಆದ್ರೆ ನಾವೇನ್ ಮಾಡ್ಬೇಕು, ಟ್ರೇಡ್ ಕ್ಯಾನ್ಸಲ್ ಮಾಡ್ಬೇಕು. ಯಾಕೆಂದ್ರೆ 8ನೇ ಕ್ಯಾಂಡಲ್ ಇದೇ ರೀತಿಯ ಮೂವ್ಮೆಂಟ್ ಕೊಡ್ತಾನೆ ಅನ್ನೋದು ಗ್ಯಾರಂಟಿ ಇರಲ್ಲ. ಕರೆಕ್ಟ್ ಅಲ್ವಾ? ಸೊ ಅದಕ್ಕೋಸ್ಕರ ನಾವು ಟ್ರೇಡ್ ಕ್ಯಾನ್ಸಲ್ ಮಾಡೋ ಅಭ್ಯಾಸ ಇಟ್ಕೊಬೇಕು. ಕೆಲವರು ಏನಂದ್ರೆ ಟ್ರೇಡ್ ಎಂಟ್ರಿ ಹಾಕಿ ಇಟ್ಬಿಡ್ತಾರೆ, ಮಿಸ್ ಮಾಡ್ಕೊಳ್ತಾರೆ. ಅದನ್ನು ಮಾಡಬಾರ್ದು. ಅಂಡ್ ಅದನ್ನ ಕಾದು 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 ಏನಾಗುತ್ತೆ, ಅದೇ ಗುಂಗಲ್ ಇರ್ತಾರೆ, ಆ ಬಟನ್ ಪ್ರೆಸ್ ಆಗಿ ಹೋಗುವಂತಹ ಸಿಚುವೇಶನ್ಸ್ ಗಳು ಬರುತ್ತೆ. ಅದಕ್ಕೋಸ್ಕರ ಟ್ರೇಡ್ ಮಿಸ್ ಆದ್ರೆ ನಮ್ಗೆ ಅದು ಕ್ಯಾನ್ಸಲ್ ಅನ್ನೋದು ರೂಲ್ ನಂಬರ್ 1. ಅಂಡ್ ರೂಲ್ ನಂಬರ್ 2 ತೆಗೆದ್ರೆ ರೂಲ್ ಏನಂತ ಹೇಳಿದ್ರೆ, ನೋ ಎಂಟ್ರಿ, ಕ್ಲೋಸ್ ದ ಸಿಸ್ಟಮ್. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಈ ಒಂದು ಪ್ಲಾನ್ ಮಾಡಿರ್ತೀರಿ, ಈ ಝೋನ್ ಅನ್ನ ಮಾರ್ನಿಂಗ್ ಸೆಕ್ಷನ್ ಬ್ರೇಕ್ ಆಗ್ಬೇಕು 9:15 to 12 o'clock ವರೆಗಿನ ಮಾರ್ನಿಂಗ್ ಸೆಕ್ಷನ್. ಈಗ ನಮ್ದು ಸೆಕೆಂಡ್ ಹಾಫ್ ಥಿಯರಿ ಅಂತ ಇದೆ, ಅದನ್ನ ನೋಡ್ಕೊಂಡು ಬಂದ್ರೆ ನಿಮ್ಗೆ ಮಾರ್ನಿಂಗ್ ಸೆಕ್ಷನ್ ಯಾವಾಗ, ಸೆಕೆಂಡ್ ಹಾಫ್ ಸೆಕ್ಷನ್ ಯಾವಾಗ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಮಾರ್ನಿಂಗ್ ಸೆಕ್ಷನ್ ಅಲ್ಲಿ ಬರಬೇಕು ಅಂತ ಇರುತ್ತೆ. ಅದು ಬರ್ಲಿಲ್ಲ ಅಂತ ಇಟ್ಕೊಳ್ಳಿ. ನಿಮ್ಗೆ ನಿಮ್ಮ ಪ್ರಕಾರವಾಗಿ ಮಾರ್ಕೆಟ್ ಇಲ್ಲ ಅಂತ ಗೊತ್ತಾಯ್ತಾ, ಕ್ಲೋಸ್ ದ ಸಿಸ್ಟಮ್. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮಾರ್ಕೆಟ್ ಅಲ್ಲಿ ಟ್ರೇಡ್ ಸಿಗದೇ ಇದ್ರೆ ಪ್ರಾಬ್ಲಮ್ ಇಲ್ಲ, ಆದ್ರೆ ಕ್ಯಾಪಿಟಲ್ ಹೋಗಬಾರ್ದು. ಇದು ನಮ್ಮ ಮೇನ್ ಇಂಟೆನ್ಷನ್. ಸೊ ಕ್ಯಾಪಿಟಲ್ ಅನ್ನ ನಾವು ಸೇವ್ ಮಾಡ್ಕೊಳ್ಳೋದು ನಮ್ಗೆ ಮುಖ್ಯವಾಗಿರುತ್ತೆ. ಟ್ರೇಡ್ ಮಾಡಬೇಕು ಅನ್ನೋದು ಮಿಸ್ ಇಲ್ಲ. ಕೆಲವು ಸಲ ಏನಾಗುತ್ತೆ, ನಾವು ಟ್ರೇಡ್ ಮಿಸ್ ಆಗೋಯ್ತಲ್ಲ ಅಂತ ಹೇಳಿ ದೊಡ್ಡ ಕ್ಯಾಂಡಲಿನ ಹೈಟ್ ಹೋಗಿ ನಾವು ತಗೊಳಕ್ ಹೋಗ್ತೀವಿ. ಇದರಿಂದಾಗಿ ಏನಾಗುತ್ತೆ, ನಮಗೆ ಪ್ರಾಬ್ಲಮ್ ಆಗುತ್ತೆ. ಈಗ ಅವ್ನು ರೀಟೆಸ್ಟ್ ಬರಬೇಕು, ಬರ್ಲಿಲ್ಲ, ಅವನ ಎತ್ತರದಲ್ಲಿ ತಗೊಂಡೋದ, ಸೀದಾ ಬ್ರೇಕ್ಔಟ್ ಅಲ್ಲಿ ತುಂಬಾ ತಗೊಂಡೋಗಿ ಮುಂದೆ ಹೋಗ್ತಾ ಇದ್ದಾನೆ. ಸುಮ್ನೆ ಇದ್ದು ಬಿಡಿ, ಇವತ್ ನಮ್ದು ಅಲ್ಲ ಅಂತ ಕ್ಲೋಸ್ ಮಾಡಿ ಸಿಸ್ಟಮ್ ಅನ್ನು. ಏನಾಗುತ್ತೆ, ನಿಮ್ಗೆ ಒಂದು ಕ್ಯಾಪಿಟಲ್ ಸೇವ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಇಲ್ಲ ಅಂದ್ರೆ ಏನಾಗುತ್ತೆ, ನಿಮ್ಮ ಮೈಂಡ್ ಡಿಸ್ಟರ್ಬ್ ಆಗುತ್ತೆ. ಅದಕ್ಕೆ ಹೇಳೋದು, ಚಾರ್ಟ್ ಕ್ಲೀನ್ ಆಗಿ ಹೇಳ್ತಾ ಇರುತ್ತೆ, ಆದ್ರೆ ನಮ್ಮ ಪಾಸ್ಟ್ ಹಿಸ್ಟ್ರಿ ನಮ್ಮನ್ನ ಮಿಸ್ಟೇಕ್ಸ್ ತಳ್ತಾ ಇರುತ್ತೆ. ಆ ಪಾಸ್ಟ್ ಮಿಸ್ಟೇಕ್ ಹೋಗಬಾರ್ದು ಅಂತ ಹೇಳಿದ್ರೆ ನಾವು ಈ ಒಂದು ಸಿಸ್ಟಮ್ ಅನ್ನು ಇಟ್ಕೊಬೇಕು. ಟ್ರೇಡ್ ನೋ ಎಂಟ್ರಿ ಸಿಗ್ಲಿಲ್ವಾ, ಸೀದಾ ಸಿಸ್ಟಮ್ ಕ್ಲೋಸ್. ಮತ್ತೇನು ಆಲೋಚನೆ ಮಾಡಬೇಡಿ, ನಾಳೆ ನೋಡೋಣ ಅಂತ ಬಿಡಬೇಕು. ನಾಳೆನೂ ಮಾರ್ಕೆಟ್ ಇರುತ್ತೆ, ಮಾರ್ಕೆಟ್ ಎವ್ರಿ ಡೇ ಇದೆ. ಎವ್ರಿ ಡೇ ಇರ್ಬೇಕಾದ್ರೆ ನಾಳೆ ಏನಾಗುತ್ತೆ ಅನ್ನೋದನ್ನ ನೋಡೋಣ, ಅವಾಗ ಮಾರ್ಕೆಟ್ ಸರಿಯಾಗಿ ಬರುತ್ತೆ. ಓಕೆನಾ? ಸೊ ಈಗ ನೆಕ್ಸ್ಟ್ ಬಂದ್ರೆ ರೂಲ್ ನಂಬರ್ 3, ಫಿಕ್ಸೆಡ್ ಸೆಟಪ್, ನೋ ಎಮೋಷನ್. ಈಗ ನೀವೊಂದು ಸೆಟಪ್ ಅನ್ನ ಫಿಕ್ಸ್ ಮಾಡ್ಕೊಂಡಿದ್ದೀರಿ. ಇದು ಬ್ರೇಕ್ಔಟ್ ಎಂಟ್ರಿ, ಇದು ರೀಟೆಸ್ಟ್ ಎಂಟ್ರಿ, ಇದು 1 hour ಆದ್ಮೇಲೆ ಬರಬೇಕು, ಇದು 15 ನಿಮಿಷ ಕ್ಯಾಂಡಲ್ ಕ್ಲೋಸ್ ಆದ್ಮೇಲೆ ಬರಬೇಕು, ಇದು ನಮಗೆ ಮಾರ್ನಿಂಗ್ ಸೆಕ್ಷನ್ ಅಲ್ಲೇ ಬರಬೇಕು, ಇದು ಸೆಕೆಂಡ್ ಹಾಫ್ ಸೆಕ್ಷನ್ ಅಲ್ಲೇ ಬರಬೇಕು. ಈ ರೀತಿ ನೀವು ಒಂದು ಫಿಕ್ಸ್ಡ್ ಸೆಟಪ್ ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀರಿ.
ಈ ಸೆಟಪ್ ಪ್ರಕಾರವಾಗಿ ವರ್ಕ್ ಮಾಡಿ ಎಮೋಷನ್ಗೆ ಇನ್ವಾಲ್ವ್ ಆಗ್ಬೇಡಿ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಎಮೋಷನ್ ನಮ್ಮನ್ನ ಡಿಸ್ಟರ್ಬ್ ಮಾಡುತ್ತೆ. ನಾವು ಎಮೋಷನ್ ಸಿಕ್ಕಾಕೊಂಡ್ವಿ ಅಂತ ಇಟ್ಕೊಳ್ಳಿ. ಈಗ ನಾವೇನೋ ಒಂದು ಸೆಟಪ್ ಮಾಡ್ಕೊಂಡಿದೀವಿ, 1 hour ಆದ್ಮೇಲಿಂದ ಈ ರೀತಿ ಬಂದ್ರೆ ನಾನು ಈ ರೀತಿ ಟ್ರೇಡ್ ಮಾಡ್ತೀನಿ, ಈ ರೀತಿ ಬರ್ಲಿಲ್ಲ ಅಂದ್ರೆ ಟ್ರೇಡ್ ಮಾಡಲ್ಲ ಅಂತ ಫಿಕ್ಸ್ ಇದೀವಿ. ಆದ್ರೆ ನಮ್ ತಲೆಯಲ್ಲಿ ಏನಾಗುತ್ತೆ, ಅದು ಬರ್ಲಿಲ್ವಲ್ಲ ಅಂದಾಗ ನಾವು ಎಮೋಷನ್ ಅನ್ನು ಇನ್ವಾಲ್ವ್ ಆದ್ವಿ ಅಂದ್ರೆ ಈ ಫಿಯರ್ ಮತ್ತೆ ಗ್ರೀಡ್ ಎದ್ದು ಬಿಡುತ್ತೆ. ಅದೆರಡರಿಂದಾಗಿ ನಾವೇನ್ ಮಾಡ್ತೀವಿ, ಅಲ್ಲೋಲ ಕಲ್ಲೋಲ ಮಾಡಿ ಏನೇನೋ ಮಾಡಕ್ ಹೋಗ್ತೀವಿ, ಕೊನೆಗೆ ಟ್ರ್ಯಾಪ್ ಆಗ್ತೀವಿ. ಕರೆಕ್ಟ್ ಅಲ್ವಾ? ಅದ್ರ ಬದಲು ನಮ್ ಸೆಟಪ್ ಅಲ್ಲಿ ಬಂದಿಲ್ಲ ಅಂದ್ರೆ ಇವತ್ತು ನಮ್ದಲ್ಲ. ಕರೆಕ್ಟ್ ಅಲ್ವಾ? ಈಗ ಒಂದು ಹೈವೇನಲ್ಲಿ ಒಂದು ಡಾಬಾ ಓಪನ್ ಆಗಿದೆ. ಹೈವೇಲಿರೋ ಡಾಬಾದ ಮುಂದ್ಗಡೆ ಎಷ್ಟೋ ಗಾಡಿಗಳು ಓಡಾಡುತ್ತೆ, ಬಸ್ಗಳು ಹೋಗುತ್ತೆ, ಲಾರಿಗಳು ಹೋಗುತ್ತೆ, ಕಾರ್ಗಳು ಹೋಗುತ್ತೆ. ಅವ್ರು ಯಾವ್ದನ್ನಾರ ಮಿಸ್ ಮಾಡ್ತಾರೆ, ಅಯ್ಯೋ ಎಷ್ಟು ಜನ ಹೋಗ್ತಿದ್ದಾರೆ, ನನ್ಗೆ ವ್ಯಾಪಾರ ಆಗ್ತಿತ್ತಲ್ಲ ಅಂತ ಯೋಚನೆ ಮಾಡ್ತಾರ? ಇಲ್ಲ. ಯಾರು ಗಾಡಿ ನಿಲ್ಸಿ ಅವ್ರು ಹೋಟ್ಲೊಳಗ್ ಬಂದು ಡಾಬಾದೊಳಗ್ ಬಂದು ಊಟ ಮಾಡ್ತಾರೋ ಅವ್ರಿಗೆ ವ್ಯಾಪಾರ ಆಗತ್ತೆ. ಕರೆಕ್ಟ್ ಅಲ್ವಾ? ಹಾಗೆ ನೀವೊಂದು ಸೆಟಪ್ ಮಾಡಿರೋದು ನಿಮ್ದೊಂದು ಡಾಬಾ ಹೋಟ್ಲ್ ಇದ್ದಂಗೆ. ಮಾರ್ಕೆಟ್ ಹೈವೇನಲ್ಲಿ ಹೋಗ್ತಾ ಇದ್ರೆ ಹೋಗ್ಲಿಕ್ ಬಿಡಿ. ಯಾವಾಗ ಮಾರ್ಕೆಟ್ ಹೈವೇ ಬಿಟ್ಟು ನಿಮ್ಮ ಒಳಗೆ ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತಾನೋ ಆಗ ನೀವು ಅವರೊಟ್ಟಿಗೆ ಹೋಗಿ, ಅದರಿಂದಾಗಿ ನಿಮ್ಗೆ ಸಕ್ಸಸ್ ಸಿಗುತ್ತೆ. ಕರೆಕ್ಟ್ ಅಲ್ವಾ? ನೀವು ಎಲ್ಲದನ್ನು ನಾನ್ ಮಾಡ್ತೀನಿ ಅಂತ ಹೊರಟ್ರೆ ಮಾರ್ಕೆಟ್ ಏನ್ ಮಾಡುತ್ತೆ ಅಂದ್ರೆ ನಿಮ್ಮನ್ನ ಎಮೋಷನಲ್ಲಿ ಬ್ಲಾಕ್ ಮೇಲ್ ಮಾಡುತ್ತೆ. ಎಮೋಷನಲ್ ಬ್ಲಾಕ್ ಮೇಲ್ಗೆ ನೀವು ಸಿಕ್ಕಾಕೋಬೇಡಿ. ನಿಮ್ಮ ಸೆಟಪ್ ಅಲ್ಲಿ ನೀವು ವರ್ಕ್ ಮಾಡೋದನ್ನ ಕಲೀರಿ. ಓಕೆನಾ? ನೆಕ್ಸ್ಟ್ ಬರೋದು ನೋ ಟ್ರೇಡ್ ಇಸ್ ಎ ವೆರಿ ಗುಡ್ ಡಿಸಿಪ್ಲಿನ್. ನಮ್ಮಲ್ಲಿ ಒಂದು ಗಾದೆ ಹೇಳ್ತಾರೆ, ಮನಿ ಸೇವ್ಡ್ ಈಸ್ ಮನಿ ಅರ್ನ್ಡ್. ಕರೆಕ್ಟಾ? ಮನಿ ಸೇವ್ಡ್ ಇಸ್ ಮನಿ ಅರ್ನ್ಡ್ ಅಂದ್ರೆ 10 ರೂಪಾಯಿ ಉಳಿಸಿದ್ದು 10 ರೂಪಾಯಿ ಸಂಪಾದನೆ ಮಾಡೋದಕ್ಕೆ ಸಮ. ನಾವು 10 ರೂಪಾಯಿ ಉಳಿಸಿದೀವಿ ಅಂದ್ರೆ 10 ರೂಪಾಯಿ ಸಂಪಾದನೆ ಮಾಡ್ಲಿಕ್ಕೆ ಸಮ. ನಮ್ಗೆ ಎಂಟ್ರಿ ಸಿಗದೆ ನಮ್ಗೆ ಸ್ಟಾಪ್ ಲಾಸ್ ಆಗ್ಲಿಲ್ಲ ಅಂತ ಹೇಳಿದ್ರೆ ನಾವು 10 ರೂಪಾಯಿ ಉಳಿಸಿದೀವಿ ಅಂತ ಅರ್ಥ. ಕರೆಕ್ಟ್ ಅಲ್ವಾ? ಈ ಮೈಂಡ್ ಸೆಟ್ ಇಟ್ಕೊಳ್ಳಿ. ಅವಾಗ ಏನಾಗುತ್ತೆ, ಎಂಟ್ರಿ ಇಲ್ಲ ಅಂದ್ರೆ ತೊಂದ್ರೆ ಇಲ್ಲ, ನಾನು ಡಿಸಿಪ್ಲಿನ್ ಮಿಸ್ ಆಗಿಲ್ಲ ಅಂತ. ನಾವ್ ಏನ್ ಹೇಳೋದು ಏನಂದ್ರೆ, ಈಗ ನಾವು ಟ್ರೇಡ್ ಜರ್ನಲ್ಸ್ ಅಂತೆಲ್ಲ ಬರೀತೀವಿ ನೋಡಿ, ಅದು ಸೈಕಾಲಜಿಕಲ್ ಟ್ರೇಡ್ ಜರ್ನಲ್ಸ್ ಎಲ್ಲ ನಾವು ಮಾಡಿದೀವಿ. ಈ ಸೈಕಾಲಜಿಕಲ್ ಟ್ರೇಡ್ ಜರ್ನಲ್ ನಾವು ಬರೆಯೋದು ಏನಂತ ಹೇಳಿದ್ರೆ, ಈಗ ನಂದು ಎಂಟ್ರಿ ಮಿಸ್ ಆಯ್ತು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಲ್ಲ. ನಾವ್ ಎಲ್ಲಿ ಎಂಟ್ರಿ, ಎಲ್ಲಿ ಸ್ಟಾಪ್ ಲಾಸ್, ಎಲ್ಲಿ ಟಾರ್ಗೆಟ್, ಇದ್ರ ಬಗ್ಗೆ ನಾವು ಬರೆಯಲ್ಲ. ನಾವು ಯೋಚನೆ ಮಾಡೋದೇನು, ನಮ್ಮ ಚಾರ್ಟ್ ಅನ್ನ ನೋಡೋದು ಯಾವ್ದ್ರಲ್ಲಿ ಅಂದ್ರೆ ಜರ್ನಲ್ ಅಲ್ಲಿ ನಮ್ಮ ಬಿಹೇವಿಯರ್. ನಾನ್ ಡಿಸಿಪ್ಲಿನ್ ಮಿಸ್ ಮಾಡದ್ನ, ನಾನು ಎಮೋಷನಲಿ ಬ್ಲಾಕ್ ಮೇಲ್ ಆದ್ನ, ಅಥವಾ ನಾನು ಓವರ್ ಟ್ರೇಡ್ ಮಾಡ್ಲಿಕ್ಕೆ ನನಗೆ ಫಿಯರ್ ಕಾರಣ ಆಯ್ತಾ, ಅಥವಾ ಗ್ರೀಡ್ ಕಾರಣ ಆಯ್ತಾ, ಈ ರೀತಿ ನಿಮ್ಮ ಚಾರ್ಟ್ ಬಿಹೇವಿಯರ್ ಮಾಡ್ಕೊಂಡು ನೀವು ಮಾಡಿದ್ರೆ ನೀವು ಇದ್ರಲ್ಲಿ ಗ್ರೀನ್ ಇರ್ಬೇಕು. ನಿಮ್ಮ ಪಿ ಅಂಡ್ ಎಲ್ ಗ್ರೀನ್ ಇದ್ದೇನು ಪ್ರಯೋಜನ ಇಲ್ಲ. ಪಿ ಅಂಡ್ ಎಲ್ ಗ್ರೀನ್ ಅಲ್ಲಿ ಇದ್ರೆ ಏನಾಗುತ್ತೆ, ಇವತ್ತು ಗ್ರೀನ್ ನಾಳೆ ರೆಡ್ ಆಗುತ್ತೆ. ಆದ್ರೆ ನಿಮ್ಮ ಡಿಸಿಪ್ಲಿನ್ ಚಾರ್ಟ್ ಗ್ರೀನ್ ಇತ್ತಂತಾದ್ರೆ ನೀವು ಯಾವಾಗ್ಲೂ ಪಿ ಅಂಡ್ ಎಲ್ ಗ್ರೀನ್ ಅಲ್ಲೇ ನೋಡ್ಬೋದು. ಕರೆಕ್ಟಾ? ಅದಕ್ಕೆ ನೀವು ಡಿಸಿಪ್ಲಿನ್ ಅಲ್ಲಿ ಇರೋದನ್ನ ಕಲೀರಿ. ಟ್ರೇಡ್ ಸಿಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಅಂತ ಬಿಡಿ. ಸೊ ಅವಾಗ ನೀವು ಸಕ್ಸಸ್ಫುಲ್ ಟ್ರೇಡರ್ ಆಗ್ತೀರಿ. ಆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಗೆ ಯಾವಾಗ್ಲೂ ನಾನು ಹೇಳಿದಂತಹ ಈ 5 ರೂಲ್ ಅನ್ನ ಮಿಸ್ ಮಾಡದೆ ಫಾಲೋ ಮಾಡಿ, ನಿಮಗೆ ಸಕ್ಸಸ್ ಸಿಗ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.